ನಮಸ್ಕಾರ. ಈಶನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ರವರ ಆರ್ಭಟಕ್ಕೆ ಬೆಚ್ಚಿ ಬಿದ್ದಿತ್ತು ಕಿವೀಸ್ ಪಡೆ. 6 ಎಸೆತಗಳಲ್ಲಿ 6 ಬೌಂಡರಿ ಬಾರಿಸಿದ ಈಶನ್ ಕಿಶನ್ ವರ್ಲ್ಡ್ ರೆಕಾರ್ಡ್ ಸೃಷ್ಟಿಸಿದ ಕ್ಯಾಪ್ಟನ್ ಸ್ಕೈ. ಶತಕ ಸಿಡಿಸಿ ದಿಗ್ಗಜರ ದಾಖಲೆ ಪುಡಿಗಟ್ಟಿದ ಈಶನ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ತಿರುವನಂತಪುರಂನಲ್ಲಿ ನಡೆಯುತ್ತಿರುವ ಕಿವೀಸ್ ವಿರುದ್ಧದ 5ನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಅಕ್ಷರಶಃ ಬ್ಯಾಟಿಂಗ್ ನ ರೌದ್ರ ರೂಪವನ್ನ ತಾಳಿದೆ ಸ್ನೇಹಿತರೆ. ಈಶನ್ ಕಿಶನ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಹೀಗೆ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಅಬ್ಬರಿಸಿ ಬೊಬ್ಬರಿದಿದ್ದಾರೆ. ಇದರೊಂದಿಗೆ ಕಿವೀಸ್ ಬೌಲರ್ಗಳನ್ನ ಧ್ವಂಸ ಮಾಡಿದ್ದಾರೆ. ಅದರಲ್ಲಿಯೂ ಈಶನ್ ಕಿಶನ್ ಸ್ಫೋಟಕ ಸೆಂಚುರಿ ಸಿಡಿಸಿ ಟೀಮ್ ಇಂಡಿಯಾ ಬಹುತ್ ಮೊತ್ತ ಕಲೆ ಹಾಕುವಲ್ಲಿ ಹೆಲ್ಪ್ ಮಾಡಿದ್ದಾರೆ. ಇದಲ್ಲದೆ ಕ್ಯಾಪ್ಟನ್ ಸೂರ್ಯ ಕೂಡ ಆಕರ್ಷಕ ಅರ್ಧಶತಕ ಸಿಡಿಸಿ ಮಿಂಚಿದ್ದಾರೆ. ಇನ್ನು ಡೆತ್ ಓವರ್ ನಲ್ಲಿ ಸಿಡಿಲಬ್ಬರದ ಆಟವನ್ನ ನಡೆಸಿ ಹಾರ್ದಿಕ್ ಪಾಂಡ್ಯ ಎಲ್ಲರ ಗಮನ ಸೆಳೆದಿದ್ದಾರೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ತ್ರಿವಂಡಂನಲ್ಲಿ ಆರಂಭವಾದ ಈ 5th ಟಿ20 ಮ್ಯಾಚ್ ನಲ್ಲಿ ಟಾಸ್ ಗೆದ್ದಂತಹ ಸೂರ್ಯಕುಮಾರ್ ಯಾದವ್ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ಕೈಗೊಂಡರು. ಇನ್ಫ್ಯಾಕ್ಟ್ ಇದು ಒಳ್ಳೆಯ ಡಿಸಿಷನ್ ಅಂತಾನೆ ಹೇಳಬಹುದು. ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡಕ್ಕೆ ಅಭಿಷೇಕ್ ಶರ್ಮಾ ಒಳ್ಳೆಯ ಆರಂಭವನ್ನೇ ತಂದುಕೊಡುತ್ತಾರೆ. ಮೊದಲ 2 ಓವರ್ಗಳಲ್ಲಿ ಬೇಕಾದಂತಹ ರನ್ ರೇಟ್ ನಲ್ಲಿ ರನ್ ಬರುತ್ತವೆ. ಆದ್ಯಾಗೂ ಸಂಜು ಸ್ಯಾಮ್ಸನ್ ಕೇವಲ 6 ರನ್ ಬಾರಿಸಿ ಮತ್ತೊಮ್ಮೆ ವಿಫಲತೆಯನ್ನ ಎದುರಿಸುತ್ತಾರೆ ಸ್ನೇಹಿತರೆ. ಇದಾದ ನಂತರ ಅಭಿಷೇಕ್ ಶರ್ಮಾ ಕೂಡ 16 ಎಸೆತಗಳಿಂದ 30 ರನ್ ಬಾರಿಸಿದ್ದ ವೇಳೆ ಲಾಕಿ ಫರ್ಗ್ಯೂಸನ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆಗ್ತಾರೆ. ಇದರೊಂದಿಗೆ ಬಿಗ್ ಇನ್ನಿಂಗ್ಸ್ ಸಿಕ್ಕರೂ ಕೂಡ ಬಿಗ್ ಇನ್ನಿಂಗ್ಸ್ ಆಡುವಲ್ಲಿ ಅಭಿಷೇಕ್ ಇಂದು ವಿಫಲರಾದ್ರು. ಅದಾದ ನಂತರ ಶುರುವಾಯಿತು ನೋಡಿ ಈಶನ್ ಕಿಶನ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರ ಸಿಡಿಲಬ್ಬರದ ಆಟ. ಪವರ್ ಪ್ಲೇ ಅಂತ್ಯಕ್ಕೆ ಭಾರತ 2 ವಿಕೆಟ್ ಕಳೆದುಕೊಂಡು 54 ರನ್ ಕಲೆ ಹಾಕಿತ್ತು. ಅಲ್ಲಿಂದ ಈಶನ್ ಕಿಶನ್ ಅವರ ಸವಾರಿ ಜೋರ್ ಆಯಿತು. ಅದರಲ್ಲಿ 9ನೇ ಓವರ್ ನಲ್ಲಿ ಮಿಚೆಲ್ ಸ್ಯಾಂಟ್ನರ್ ಅವರಿಗೆ ಈಶನ್ ಕಿಶನ್ ಒಂದು ಶಾಟ್ ಬಾರಿಸ್ತಾರೆ. ಲಿಟ್ರಲಿ ಅಮೇಜಿಂಗ್. ಅದಾದ ನಂತರ 12ನೇ ಓವರ್ ನಲ್ಲಿ ಈ ಸೌದಿ ಮಾಡಿದ ಆ ಬೌಲಿಂಗ್ ನಲ್ಲಿ ಎಲ್ಲಾ ಎಸೆತಗಳಲ್ಲಿ ಅಂದ್ರೆ ಇನ್ಫ್ಯಾಕ್ಟ್ 6 ಎಸೆತಗಳಲ್ಲಿ ಬೌಂಡರಿ ಬಾರಿಸಿ ಒಂದೇ ಓವರ್ ನಲ್ಲಿ 29 ರನ್ ತಂದುಕೊಡ್ತಾರೆ ಸ್ನೇಹಿತರೆ ಈಶನ್ ಕಿಶನ್. ಈ ಮುಖ್ಯವಾಗಿ ಕೇವಲ 28 ಎಸೆತಗಳಲ್ಲಿ ಅರ್ಧಶತಕ ಪೂರ್ಣಗೊಳಿಸಿದರು. ಇನ್ನು ಇವರಿಗೆ ಮ್ಯಾಚ್ ಮಾಡುವಂತೆ ಇನ್ನಿಂಗ್ಸ್ ಕಟ್ಟಿದ ಕ್ಯಾಪ್ಟನ್ ಸ್ಕೈ ಕೂಡ ಕೇವಲ 26 ಎಸೆತಗಳಲ್ಲಿ ಆಕರ್ಷಕ ಹಾಫ್ ಸೆಂಚುರಿ ಬಾರಿಸಿದರು. ಇದಲ್ಲದೆ ಟಿ20 ಕ್ರಿಕೆಟ್ ನಲ್ಲಿ 3000 ರನ್ ಕಂಪ್ಲೀಟ್ ಮಾಡಿದ ವರ್ಲ್ಡ್ ರೆಕಾರ್ಡ್ ಕೂಡ ಸೂರ್ಯ ಕಂಪ್ಲೀಟ್ ಮಾಡ್ತಾರೆ ಸ್ನೇಹಿತರೆ. ಅಂತಿಮವಾಗಿ ಸೂರ್ಯಕುಮಾರ್ ಯಾದವ್ 30 ಎಸೆತಗಳಿಂದ 63 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು. ಮತ್ತೊಂದು ಕಡೆ ತನ್ನ ಸಿಡಿಲಬ್ಬರದ ಆಟವನ್ನ ಮುಂದುವರಿಸಿದ ಈಶನ್ ಕಿಶನ್ 94 ರನ್ ಆಗಿದ್ದ ವೇಳೆ ಬ್ಯಾಕ್ ಟು ಬ್ಯಾಕ್ 2 ಸತತ 6 ಬಾರಿಸುವ ಮೂಲಕ ತನ್ನದೇ ಆದ ಸ್ಟೈಲ್ ನಲ್ಲಿ ತನ್ನ ಮೇಡ್ ಇನ್ ಟಿ20 ಸೆಂಚುರಿಯನ್ನ ಕಂಪ್ಲೀಟ್ ಮಾಡಿಕೊಳ್ತಾರೆ ಸ್ನೇಹಿತರೆ. ಅಂತಿಮವಾಗಿ ಈಶನ್ ಕಿಶನ್ 103 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಅದಾದ ಬಳಿಕ ಹಾರ್ದಿಕ್ ಪಾಂಡ್ಯರವರ ಸಿಡಿಲಬ್ಬರದ ಆಟ ಕಂಟಿನ್ಯೂ ಆಯಿತು ಸ್ನೇಹಿತರೆ. ಡೆತ್ ಓವರ್ ನಲ್ಲಿ ಬೇಕಾದಂತಹ ರನ್ ಗಳನ್ನ ಹಾರ್ದಿಕ್ ಪಾಂಡ್ಯ ತಂದುಕೊಡ್ತಾರೆ. ಕೇವಲ 17 ಎಸೆತಗಳಲ್ಲೇ 42 ರನ್ ಬಾರಿಸುವ ಮೂಲಕ ತಂಡದ ಮೊತ್ತವನ್ನ 250 ರನ್ಗಳ ಗಡಿ ದಾಟಿಸುತ್ತಾರೆ ಸ್ನೇಹಿತರೆ. ಅಂತಿಮವಾಗಿ ಟೀಮ್ ಇಂಡಿಯಾ ಇದೀಗ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಬರೋಬ್ಬರಿ 271 ರನ್ ಕಲೆ ಹಾಕಿದೆ. ಇದರೊಂದಿಗೆ ಕಿವೀಸ್ ತಂಡಕ್ಕೆ 172 ರನ್ಗಳ ಬಿಗ್ ಟೋಟಲ್ ಟಾರ್ಗೆಟ್ ನೀಡಿದೆ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ